ಲೈಫ್ ಅಂದಮೇಲೆ ಒಂದು ಕನಸಿರ್ಬೇಕು. ಒಳ್ಳೆ ಟ್ವಿಸ್ಟ್ ಇದೆ. ಆಕ್ಚುಲಿ ನಾನು ಹಗ್ ಮಾಡ್ಬೇಕಾದ್ರೆ ಗಂಡಂದಿರಿಗೆ ಇಲ್ಲಿಗೆ ಬರ್ಬೇಕು ತಲೆ, ಸ್ಟೂಲು ಅಥವಾ ಏನಾದ್ರೂ ಹಾಕಿ ಇದ್ ಮಾಡ್ತಾ ಇದ್ರು. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ಇನ್ ನನ್ ಹೀರೋ ಹೆಂಗಿರ್ಬೇಕು? ನಮ್ ಹೀರೋ ಇದಾನೆ, ಬನ್ನಿ ಅವನ ಹತ್ರ ಮಾತಾಡ್ಸೋಣ. ಅವ್ನ್ ತುಂಬಾ ನಾಚಿಕೋತಾನೆ ಗೊತ್ತಾ. ಅವ್ನ್ ನನ್ ಜೊತೆ ಮಾತಾಡಕ್ಕೇನೆ ಏನೋ ಒಂಥರ ಅಂತಾನೆ. ಆದ್ರೂ ನಾನ್ ಬಿಡಲ್ಲ, ಇವತ್ ಹೇಗಾದ್ರೂ ಮಾಡಿ ನಾನು ಅವ್ನ್ಗೆ ಮಾತಾಡ್ಸ್ಲೇಬೇಕು. ಬಟ್ ಏನ್ ಪ್ರಾಬ್ಲಮ್ ಗೊತ್ತಾ, ಅವ್ನ್ ತುಂಬಾ ಉದ್ದ ಇದ್ದಾನೆ, ನಾನ್ ತುಂಬಾ ಕೊಳ್ಳುಕ್ಕಿದ್ದೀನಿ. ಹಾಕಿದೀನಿ, ಪರವಾಗಿಲ್ಲ ಬನ್ನಿ. ಯಾವಾಗ್ಲೂ ಮೊಬೈಲೇ ಇರ್ತಾನೆ ಗುರು ಇವ್ರು. ಯಾರ್ ಜೊತೆ ಮಾತಾಡ್ತಿದ್ದೀರಾ? ನಂಬೇಡಿ. ಯಾರ್ ಜೊತೆ? ಕಂಪ್ನಿ ಕಾಲು. ಯಾವ ಕಂಪನಿ? ಏರ್ಟೆಲ್ ಅವ್ರು ಬಿಡ್ತಾ ಇಲ್ಲ. ಕ್ರೆಡಿಟ್ ಕಾರ್ಡಾ? ಕ್ರೆಡಿಟ್ ಕಾರ್ಡ್ ಪ್ರೀಪೇಡ್ ಸಾಕು ಅಂದ್ರೆ ಕೇಳ್ತಲ್ಲ, ಪೋಸ್ಟ್ ಪೇಡ್ ಬೇಕು ಅಂತಿದ್ದಾರೆ. ಸರಿ ಈಗ ಕಟ್ ಮಾಡಿ, ನಿಮ್ ಬಗ್ಗೆ ಮಾತಾಡ್ಬೇಕು ನಾವು. ಅವ್ರಿಗೂ ಬಾಯ್ ಮಾಡ್ತೀರಾ ನೀವು? ಹೌದು ಪಾಪ, ಯಾರಿಗೆ ಆಗ್ಲಿ ಬಾಯ್ ಮಾಡ್ಬೇಕಲ್ವಾ. ಅಲ್ಲ, ಇವರು ನಮ್ಮ ಫೇವ್ರೇಟ್ ಜೈ ಅವರು. ನಿಂತ್ಕೋಬೇಡಿ, ಆರಾಮಾಗಿ ರೆಸ್ಟ್ ಮಾಡಿ ಕುತ್ಕೊಂಡೇನೆ. ಸೊ ಇವ್ರ ಬಗ್ಗೆ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಳೋದಲ್ಲ, ಅವರೇ ಹೇಳ್ತಾರೆ ಅವ್ರ ಬಗ್ಗೆ. ಬಟ್ ಅವ್ರ ಬಗ್ಗೆ ಕೇಳೋದಕ್ಕೆ ನಾನಿಲ್ಲ. ಈಗ ನಿಮ್ಮವರೇ ಬರ್ತಾರೆ, ಬನ್ನಿ. ಥ್ಯಾಂಕ್ ಯು ಮೇಡಮ್ ಫಾರ್ ಬ್ಯೂಟಿಫುಲ್ ಇಂಟ್ರೋ. ಹೆಂಡತಿ ಬಾಯ್ಲಿ. ಹೆಂಡತಿ ಸೀರಿಯಲ್ ರಿಯಲ್ ಆಗಿ ಕರಿಬೇಕಂದ್ರೆ ನನ್ನ ಹೆಂಡತಿ. ಇಷ್ಟು ಚೆನ್ನಾಗಿ ನೀವು ಸೀರಿಯಲ್ ಅಲ್ಲಿ ಒಪ್ಕೊಂಡ್ಬಿಟ್ರೆ ಎಷ್ಟು ಜನ ಖುಷಿ ಆಗತ್ತೆ ಗೊತ್ತಾ. ಒಪ್ಕೊಳ್ಳೋಣ ಏನು ಅಲ್ವಾ. ಇನ್ನು ಇವಾಗ್ಲೇ ಒಪ್ಕೊಂಡ್ಬಿಟ್ರೆ ಹೆಂಗೆ? ಒಪ್ಸಕ್ ನಾನು ಇದೀನಲ್ಲ, ಒಪ್ಕೋತಾರೆ. ಇವಾಗ ನಿಧಾನಕ್ಕೆ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ವರ್ಷ ಹಿಡಿಯುತ್ತೆ. ಇನ್ನೊಂದು ವರ್ಷ ಆದ್ಮೇಲೆ ಚೆನ್ನಾಗಿ ನೋಡ್ಕೊಳ್ತೀನಿ. ಏನಿಲ್ಲ, ಒಂದ್ ವರ್ಷ ಬೇಕಾ? 6 ತಿಂಗಳು, ಒಂದು 6 ತಿಂಗಳು, 6 ತಿಂಗಳು. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವರು ಪ್ಲಾನ್ ಮಾಡ್ತಾ ಇದಾರೆ. ನೀನ್ ನನ್ಗೆ ಇಷ್ಟ 6 ತಿಂಗಳಲ್ಲಿ ಒಪ್ಸು, ನಾನು ಒಪ್ಕೋತೀನಿ. ಅವರಿಗೆ ನಾನಂದ್ರೆ ಇಷ್ಟ, ಅವ್ರ ಅಮ್ಮನಿಗೋಸ್ಕರ ಹಂಗ ಆಡ್ತಾ ಇರೋದು ಅಷ್ಟೇನೆ ಅಲ್ವಾ ರೀ? ಹೌದು. ನಿಮಗ್ ಗೊತ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ತಂದೆಗೆನೆ ಮಚ್ಚಿಡ್ದಿದ್ರು ನೀವು ಬೇಡ ಅಂತ? ಹಾ ಗೊತ್ತು. ಹೇಳಿದ್ದೀರಾ? ಹೇಳ್ದೆ. ಮನೇಲಿ ನಡೆಯೋದು ಗೊತ್ತಾಗಿಲ್ಲ ಅಂದ್ರೆ ಹೇಗೆ. ಸೊ ಹೇಳ್ದೆ, ಹೋಗ್ಲಿ ನಮ್ಮ ಅಪ್ಪಂಗ್ ಮಚ್ಚಿಟ್ಟಿದೆ ನಿನ್ಗೋಸ್ಕರ ಅಂತ. ಬೇಡ ಅಂತ ಅಂದ್ರೆ ಇಷ್ಟ ಇಲ್ಲ ಅಂತ. ಅಂದ್ರೆ ನಮ್ಮಪ್ಪ ಕೆಲ್ಸ ಆದ್ಮೇಲೆ ಅವಳು ಬೇಡ ಬಿಸಾಕ್ ಬಿಡೋಣ ಅಂತ ಇರ್ತಾರೆ. ನನ್ ಸೊ ಹಂಗ ಬೇಡ. ನಾನ್ ಅರ್ಥ ಮಾಡ್ಕೋತೀನಿ, ಮನೆಯವ್ರ ಮುಂದೆ ಆ ರೀತಿ ನಡ್ಕೋಬೇಕು ಅಲ್ವಾ. ನಾನ್ ಅರ್ಥ ಮಾಡ್ಕೋತೀನಿ, ಮನೆಯವ್ರ ಮುಂದೆ ಆ ರೀತಿ ನಡ್ಕೋಬೇಕು ಅಲ್ವಾ. ಅರ್ಥ ಮಾಡ್ಕೋತೀನಿ, ಬಿಡಿದಾರೆ. ಹಂಗೆ ಸರ್, ಆದ್ರೂ ಅವ್ರು ಇವಾಗ ಓದ್ತಾ ಇದಾರೆ ಸರ್, ಇನ್ನು ಕಾಲೇಜ್ ಹೋಗ್ತಾ ಇರೋ ಹುಡ್ಗಿ. ಯಾರು? ಅರೆ ನಾನು ಅಷ್ಟೇನೆ, ನನಗಿನ್ನ ಚಿಕ್ಕ ಏಜು. ಮೊನ್ನೆ ತಾನೇ PUC ಮುಗಿಸ್ದೆ, ನಾನಿನ್ನ ಎಕ್ಸಾಮ್ ಬರ್ದು ಇವಾಗ ಡಿಗ್ರಿಗೆ ಸೇರ್ಕೊಂಡಿರೋದು. 16 ಅವರು. ಇಲ್ಲ, ನಿಜ ಇಲ್ಲ. ಅಂಡರ್ 18 ಹಾಕೊಂಡ್ಬಿಟ್ಟು ಈ ತರ ಇದನ್ ಮಾಡ್ತಿದಾರ ಅಂತ ಆಮೇಲೆ ಅದು ಅಪಪ್ರಚಾರ ಆಗುತ್ತೆ. ಸುಮ್ನೆ ಇರೋ. ನನಗೆ ಇವಾಗ ನಿನ್ಗೆಷ್ಟು ಬಿಡು ಹೋಗ್ಲಿ. ನಾನು ಅದಕ್ಕೆ ಕೇಳಲ್ಲ. ನಾನೀಗ ಒಂದು 23 ನನ್ಗೆ. ಇನ್ನ ಈಗ ತಾನೇ ಜಸ್ಟ್ ಕಾಲೇಜ್ ಮುಗಿಸಿ ಆಚೆ ಬಂದಿದ್ದ ನಾನು. ಎಷ್ಟು ವರ್ಷ ಆಯ್ತು ಪಾಸ್ ಆಗಿ ಅದೇ 1 ವರ್ಷ. ಫೇಲ್ ಆಗಿ ಅಂತ ಕೇಳಿದ್ರು. ಅದೇ ಫೇಲ್ ಆದೆ ನಾನು, ಪಾಸ್ ಆಗ್ಲಿಲ್ಲ. ಅದಕ್ಕೆ ಇದೆಲ್ಲ ಬೇಡ, ನನಗೂ ಬೇರೆ ಸಾಫ್ಟ್ವೇರ್ ಕೆಲ್ಸಕ್ಕೂ ಬರಲ್ಲ ಅಂದ್ಬಿಟ್ಟು ಆಕ್ಟಿಂಗ್ ಬಂದಿದ್ದು. ಈಗ ಒನ್ ಇಯರ್ ಆಯ್ತು ಮುಗಿಸಿ. ನಿಜ ಹೇಳ್ತಾ ಇದ್ದೇನಲ್ಲ, ಐ ಆಮ್ 23. ನಿಮಗೆ 22, 21, 20 ತಾನೇ ಹೇಳಿದ್ರಿ ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಅಂತ. ಅಂದ್ರೆ ಕಾಲೇಜ್ ಹೋಗ್ತಿದಾರೆ ಅಂದ್ರೆ ಆ ಏಜ್ ಇರ್ಬೋದು ಕಾಲೇಜ್ ಅಂತ. ಮುಗಿಸಿದ್ನಲ್ಲ. ಇದ್ರಲ್ಲಿ ಸೀರಿಯಲ್ ಅಲ್ಲಿ BA ಪಾಸ್ ಫಸ್ಟ್ ಕ್ಲಾಸ್, ಫಸ್ಟ್ ಅಟೆಂಪ್ಟ್. ಅದ್ರಲ್ಲಿ ಮೊನ್ನೆ ಎಕ್ಸಾಮ್ ಇತ್ತು, ಏನು ಓದಿಲ್ಲ, ಇಲ್ಲೇ ಇದ್ಲು, ಕಾಪಿ ಹೊಡೆದಿರೋದು ತಗೊಂಡು. ಓದಿಲ್ಲ ಅಲ್ಲ, ಹೋಗೇ ಇಲ್ಲ. ಅದೇ ವ್ಲಾಗ್ ಮಾಡ್ತಾ ಇದ್ರು. ಅದೇ ಹಿಂಗೆಲ್ಲ ಹೇಳ್ಬಿಟ್ರೆ ನಮ್ ಕಾಲೇಜ್ ಅವ್ರು ಅಷ್ಟೇ ನನ್ನನ್ನ ಅದ್ ಹೆಂಗೆ ಪಾಸ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ಬೇಕು ಚಾನಲ್ ಅವ್ರನ್ನ. ಅರ್ಥ ಮಾಡ್ಕೊಂಡಿದ್ದಾರೆ ಪಾಪ. ಅವಳು ಅಲ್ಲಿ ಅಷ್ಟೆಲ್ಲ ಕೆಲ್ಸ ಮಾಡ್ತಿದ್ದಾಳೆ, ನಾವು ಬಿಟ್ಕೊಡೋಣ ಅಷ್ಟು ಮಾಡ್ತಾ ಇದ್ರೆ ಹೆಂಗೆ? ತಪ್ಪಿದು. ಇದು ಯಾವ ತರ ಕಾಲೇಜ್ ಇದೆ ಅರ್ಥ ಆಗ್ತಾ ಇಲ್ಲ. ಒಂದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅನ್ಬಿಟ್ಟು ಫೇಲ್ ಮಾಡ್ಬೇಕು. ನೀವು ನೋಡಿದ್ರೆ ಪಾಸ್ ಮಾಡ್ತಾ ಇದೀರಾ. ಸೀರಿಯಲ್ ಚೆನ್ನಾಗಿ ಬರ್ಬೇಕಂತ ಅವ್ರು ಅಷ್ಟು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡ್ತಾ ಇದಾರೆ ಪಾಪ. ನೋಡೋಣ.
ಬಟ್ ಆದ್ರೂನು ಎಕ್ಸಾಮ್ ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹೆಂಗೆ ಅಂತ ನನ್ಗೆ ಗೊತ್ತಿಲ್ಲ. ನಾನ್ ಯಾವ ಓದ್ತೀನಿ ಗ್ಯಾಪ್ ಅಲ್ಲಿ ಓದೋದು ಕಷ್ಟಪಟ್ಟು. ಅಂತ ಒಂದ್ ರಾತ್ರಿ ಓದ್ತೀವಿ ಸರ್ ನಾವು, ಒಂದ್ ನೈಟ್. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನನಗೆ ಯಾಕೋ ಡೌಟ್ ಮೊಬೈಲ್ ಇಟ್ಕೊಂಡು ಕಾಪಿ ಹೊಡಿತಾರೆ ಅಂತ. ಚಾನ್ಸೇ ಇಲ್ಲ. ನಾನ್ ಕಾಪಿ ಹೊಡಿಯೋ ಸೀನ್ ಎಲ್ಲ ಓದಿಲ್ಲ ಅಂದ್ರುನು. ಅಂದ್ರೆ ಅವರು ಓವರ್ ನೈಟ್ ಪಾಪ ಫುಲ್ ಒಂದ್ ದಿನ ಎಲ್ಲ ಒಂದ್ ನೈಟ್ ಎಲ್ಲ ಫ್ರೆಂಡ್ಸ್ ಜೊತೆ ಓದ್ಕೊಂಡು ಕ್ವಶನ್ಸ್ ಕೇಳ್ಕೊಂಡು ಹಂಗ್ ಪಾಸ್ ಆಗಿರ್ತಾರೆ. ನೀವು ಅದೇ ತರ ಓದಿರತ್ತಾನೆ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ನಾನು ತುಂಬಾ ಬ್ರಿಲಿಯಂಟ್ ಇದ್ದೆ. ಓಕೆನಾ, ಒಂದ್ಸಲಿ ನಾನು ಹಿಂಗೆ ಗ್ಲಾನ್ಸ್ ಮಾಡಿದ್ರೆ ಸಾಕು ತಲೆಗೆ ಬಂದ್ಬಿಡ್ತಿತ್ತು, ರೋಬೋ ತರ ಹಿಂಗ್ ಮಾಡ್ಬಿಟ್ಟು ಅಯ್ಯೋ ಶಿವನೇ, ಫುಲ್ಲು ಎಲ್ಲ 90% ಚಿಕ್ಕ ವಯಸ್ಸಿಂದ. ಕಿವಿ ಇನ್ನು ಯಾಕಿದೆ. ಆಯ್ತು ಬಿಡಿದವ್ರೆ, ನಮ್ ದೊರೆ ಸಪೋರ್ಟ್ ಮಾಡ್ಬೇಕು. ನಮ್ ದೊರೆ ಇಂಟೆಲಿಜೆಂಟ್. ಹಾ ಹೌದು. ನಾನು ಎಷ್ಟಲ್ಲಿ ಅಂತ ನಾನೇ ಫಸ್ಟ್ ರ್ಯಾಂಕ್ ಬರ್ಲಿ ಅನ್ಬಿಟ್ಟು ಬಿಟ್ಕೊಡ್ತಾ ಇದ್ದೆ. ಆಕ್ಚುಲಿ ನಾನು ಹೋಗ್ಲಿ ಬರ್ಲಿ ಪಾಪ ಇನ್ನ ಪ್ರತಿಭೆಗಳು ಬರ್ಲಿ ಅನ್ಬಿಟ್ಟು ಬಿಟ್ಕೊಡ್ತಾ ದೊರೆ ಇದ್ದೆ. ಮನ್ಸ್ ದೊಡ್ಡದು. ಹೌದು, ತುಂಬಾ ಅವಾಗಿಂದಾನೇ ಟೀಚರ್ಸ್ ಎಲ್ಲ ಫ್ಯಾನ್ಸ್. ಸಿಕ್ಕಾಪಟ್ಟೆ ಹೋಗ್ಲಿದಾರೆ ಅಂತಾರೆ. ಹೌದು, ತುಂಬಾ ಹೊಗಳ್ತಾ ಇದ್ರು. ಇಲ್ಲ ಅದೆಲ್ಲ ಬೇಡ. ತುಂಬಾ ಹೊಗಳೋರು, ಹೊಗ್ಳಿ ಆಚೆ ಹಾಕೋರು ನನ್ನನ್ನ, ಅಷ್ಟು ಹೊಗಳೋರು. ಜಾಸ್ತಿ ಇಂಟೆಲಿಜೆಂಟ್ ಆಗ್ತೀಯಾ ಸ್ವಲ್ಪ ಕ್ಲಾಸಲ್ಲಿ ಆಚೆ? ಹೌದು, ನಿನಗೆ ಈ ಕ್ಲಾಸ್ ಎಲ್ಲ ಇದು ಬೇಡ, ನೀನು ಆಚೆ ಹೋಗಿ ಬೇರೆ ಏನಾದ್ರು ನಿನ್ ಪ್ರತಿಭೆ ತೋರ್ಸು ಅಂದ್ಬಿಟ್ಟು ಆಚೆನೆ ಹಾಕೋರೆ ಅವಾಗ. ಬೇಡ ಕಾಲೇಜ್ ಪಾಪ. ನಿಮ್ ಕಾಲೇಜ್ ಬಗ್ಗೆ ಕಮೆಂಟ್ ಮಾಡಿದ್ರು ಅವ್ರ ಕಾಲೇಜ್ ಮಾತ್ರ ಹೇಳಿ. ಕಾಲೇಜ್ ಹೆಸರು ತಗೊಂಡಿಲ್ಲ ನಾನು. ಹೌದು, ನಂಗೆ ನಿಜ ಗೊತ್ತಿರೋ ಕಾಲೇಜ್ ಯಾವ್ದು. ನಿಮ್ ಕಾಲೇಜ್ ನೋಡಿ, ಅವ್ರಿಗೆ ಅರ್ಥ ಆಗಿಲ್ಲ ಪಾಪ. ಇರ್ಲಿ, ನಮ್ ಕಾಲೇಜ್ ಹೆಸರು ಬೇಡ, ಏನಕ್ ಬೇಕಾ ಆಮೇಲೆ. ಅಲ್ಲ, ಈಗ ಅವ್ರಮ್ಮ ನಿಮ್ಗೆ ಅಷ್ಟೊಂದೆಲ್ಲ ಬೈತಾ ಇರ್ತಾರೆ, ಫುಲ್ ಟಾಂಟ್ಸ್ ಕೊಡ್ತಾ ಇರ್ತಾರೆ, ನೀವ್ ಹೇಳ್ಬೇಕು ತಾನೆ ಅವ್ರಿಗೆ ಸ್ವಲ್ಪ? ಏನ್ ಮಾಡೋದ್ ಹೇಳಿ, ಅವ್ರಿಗೆ ಬುದ್ಧಿ ಬರ್ಲಿ ಅಂತ ಸುಮ್ನೆ ಇದೀನಿ. ಅವ್ರಾಗೆ ಅವ್ರು ಯಾವತ್ ಹೇಳ್ತಾರೆ ಅದು ಅವಾಗ ಇನ್ನೂ ಜಾಸ್ತಿ ಖುಷಿ ಆಗತ್ತಲ್ವಾ, ಅದಕ್ಕೇನೆ ಕಾಯ್ತಾ ಇದೀನಿ. ನನಗೆ ಹೇಳೋದಿಕ್ ಒಂಚೂರು ನಾಚಿಕೆ. ಅಂಡ್ ನಾಚಿಕೆ ಹೇಳೇ ಜಾಸ್ತಿ. ಹೇಳ್ತಾರೆ, ಖಂಡಿತವಾಗ್ಲೂ ಹೇಳೇ ಹೇಳ್ತಾರೆ. ಅದು ಲೆವೆಲ್ಲೇ ಬೇರೆ. ಹಂಗೆ ಹೆಂಡತಿಗ್ ಸಪೋರ್ಟ್ ಮಾಡೋ ಲೆವೆಲ್ಲೇ ಬೇರೆ. ನೋಡ್ತಾ ಇರಿ. ಇದು ಒಂಥರ ಲವ್ ಸ್ಟೋರಿ. ಕಾದು 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 ಏನಂತಾರೆ ಪ್ರಪೋಸ್ ಮಾಡೋದು, ಅದು ಒಂಥರ ಆ ಕಾಯೋದ್ರಲ್ಲಿ ಖುಷಿ ಇದೆ ಅಂದ್ರೆ ಅಂತ. ಇದೆಲ್ಲ ತುಂಬಾ ಮನೇಲಿ ನಡೆಯುತ್ತೆ. ಹೆಂಡತಿಗ್ ಸಪೋರ್ಟ್ ಮಾಡೋದಿಲ್ಲ, ಹೆಂಡತಿ ಅನ್ಕೋತಾಳೆ ಗಂಡ ಆದ್ರೂ ಸಪೋರ್ಟ್ ಮಾಡ್ಬೇಕಿತ್ತಂತಾಳ ಅಂತ. ಒಂದೇ ಸರಿ ಕೊಟ್ರೆ ಹೆಂಗ್ ಕೊಡ್ತಾರ ನೋಡ್ತಾ ಇರಿ. ಹಂಗೆ. ಕಾನ್ಫಿಡೆನ್ಸ್ ನೋಡಿ ಸರ್, ಹಂಗೆ. ನನಗಿದೆ ತುಂಬಾ ಇದೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಇನ್ನೊಂದು 6 ತಿಂಗಳು. ತಿಂಗಳು ಕಾಯ್ಬೇಕಲ್ಲ. ಅದೇ ಇರೋದು ಮಜಾ. ಆದ್ರೆ ಇವಾಗ ನೋಡ್ಕೊಂಡ್ ಬಂದೆ, ಕೆಳಗಡೆ ಎಲ್ಲ ಮಲ್ಕೊಂಡು ಪಾಪ ಆ ತರ ಕಷ್ಟ ಎಲ್ಲ ನನಗೂ ಕೊಟ್ಟು. ತುಂಬಾ ನೋವಾಗ್ತಾ ಇತ್ತು. ಬಟ್ ಅವಾಗ್ಲೂ ನೋವಾಗುತ್ತೆ, ನನ್ ದೊರೆ ನನ್ನ ನೋಡೋದಿಕ್ ಬರ್ಲಿಲ್ವಲ್ಲ ಅಂತ. ಬಟ್ ಆದ್ರೂ ಎಲ್ಲ ಸಹಿಸ್ಕೊತಾ ಇದೀನಿ ಕೇವಲ ಇವ್ರಿಗೋಸ್ಕರ. ಒಂದ್ 6 ತಿಂಗಳಾದ್ರೂ ಅಮ್ಮನ್ ಪರವಾಗಿ ಅಮ್ಮಂಗ್ ಸಪೋರ್ಟ್ ಮಾಡಿ ಅಮ್ಮಂಗ್ ಖುಷಿಯಾಗಿ ಇಡೋಣ ಅಂತ. ಅಮ್ಮನ್ ಮನ್ಸ್ ಗೆದ್ದು ಅಮ್ಮಂಗೆ ಇದೆಲ್ಲ ತಪ್ಪು, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ರಾಂಗ್ ಅಂತ ಪ್ರೂವ್ ಮಾಡಿ ಆಮೇಲೆ ಇವಳ ಹತ್ರ ಬರೋದಕ್ಕೆ ಒಂದ್ 6 ತಿಂಗಳು ಹಿಡಿಯುತ್ತೆ. ಹ್ಮ್. ಇನ್ನು ಜಾಸ್ತಿ ಆಗತ್ತೆ ಇಲ್ಲ ಅನ್ಸುತ್ತೆ. ಇಲ್ಲ, ಆದಷ್ಟು ಬೇಗ ಟರ್ನ್ ಮಾಡ್ತೀವಿ. ಒಂದ್ 3 ತಿಂಗಳ ಲವ್ ಆಗತ್ತೆ, ಇನ್ನೊಂದ್ 6 ತಿಂಗಳಿಗೆ ಒಪ್ಪಿಸ್ತಾರೆ ಅಂತ. ಇವಾಗ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದು ಒಂದು 100% ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪ್ರೋಮೋ ಬಿಟ್ಟಿದ್ರು ಗೊತ್ತಾ ಸರ್, ನೀವ್ ನಿಮ್ ತಾಯಿಗೆ ಹೇಳೋದು ನಾನು ಮದ್ವೆ ಆದ್ರೆ ಲಲಿತನ್ನೇ ಆಗೋದು ಅಂತ. ಅದಕ್ಕೆ ಎಷ್ಟ್ ಕಮೆಂಟ್ಸ್ ಬಂದಿದ್ ನೋಡಿದ್ರ? ಲಿಟ್ರಲಿ ನನಗೂ ಗೊತ್ತಿರ್ಲಿಲ್ಲ ಆ ಸೀನ್ ಏನು ಅಂತ. ನಾನು ನೋಡಿರ್ಲಿಲ್ಲ. ನನಗೆ ಒಂದ್ಸರಿ ಶಾಕ್ ಆಗಿ ನೆಕ್ಸ್ಟ್ ದಿನ ಶೂಟಿಂಗ್ ಬಂದಾಗ ಕೇಳಿದೆ, ಏನ್ ಹೇಳ್ತಿದ್ದೀರಾ ಏನಿದೆಲ್ಲ ಅಂತ. ಆಮೇಲೆ ಮೇ ಬಿ ಕನ್ಸಿರ್ಬೇಕು, ಹೇಳೋದಿಕ್ ಚಾನ್ಸ್ ಇಲ್ಲ. ಬಟ್ ಅಂದ್ರು ಎಲ್ಲೋ ಒಂದ್ ಕಡೆ ನನಗೂ ಡೌಟ್ ಇತ್ತು. ಆಮೇಲೆ ಎಪಿಸೋಡ್ ನೋಡಿದಾಗ ನನ್ಗೆ ಆಕ್ಚುಲಿ ಗೊತ್ತಾಗಿದ್ದು, ಇವರು ನನಗೆ ಹೇಳಿರ್ಲಿಲ್ಲ ನೋಡು ಎಪಿಸೋಡ್ನ ಅಂತ ಹೇಳಿದ್ರು. ನಾನು ಶಾಕ್ ಆಗಿದ್ದೆ. ಅವ್ರಿಗೆ ಶಾಕ್ ಅಂದ್ರೆ ನನಗೆ ಅದೇನಾಯ್ತು ಗೊತ್ತಾ, ಅವತ್ತು ಬಂದ್ವಿ 8 ಗಂಟೆ ಆಗಿತ್ತು ಆಲ್ರೆಡಿ. ಲಾಸ್ಟ್ ಸೀನ್ ಅಂತ ಹೇಳಿದ್ರು. ಕೊಡಪ್ಪ ನೋಡ್ತೀನಿ ಪೇಪರ್ ಅಂದ್ಬಿಟ್ಟು ಇಸ್ಕೊಂಡು ನೋಡ್ತಾ ಇದ್ದೆ. ನೋಡಿದ್ರೆ ಹಿಂಗಿದೆ, ಏನಿದು ಅಂದೆ. ಹಂಗೆ ಸರ್ ಇರೋದು ಅಂದ್ರು. ನನಗೆ ಗೊತ್ತಾಯ್ತು, ಓಕೆ ಇದೇನೋ ಸುಮ್ನೆ ಟ್ವಿಸ್ಟ್ ಇರುತ್ತೆ ಅಂದ್ಬಿಟ್ಟು ಸರಿ ಆಯ್ತು, ಇದನ್ನ ಮಾಡ್ಬೇಕು ಅಂತ. ಇಲ್ಲ, ರಿಯಲ್ ಆಗಿ ಫೀಲ್ ಮಾಡ್ಬಿಟ್ಟು ಒಪ್ಸಿ ನಿಮ್ಮ ಅಮ್ಮಂಗೆ ಕನ್ಫ್ಯೂಸ್ ಆಗ್ಬೇಕು ಅಂತ, ನಿಮ್ಮ ಅಮ್ಮ ತಿರ್ಗ್ಸ್ ಹೊಡಿಬೇಕು ಆ ತರ ಮಾಡಿ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಅವಾಗ ಅದನ್ನ ರಿಯಲ್ ಆಗಿ ಅದೇ ತರ ಇದೆ ಅನ್ನೋ ತರಾನೇ ಅಪ್ರೋಚ್ ಮಾಡಿದ್ರು. ತೆಗೆದು ಬಿಟ್ರು ಕಪಾಳಕ್ಕೆ. ಹೊಸ್ಕೊಂಡಿದ್ದು ಖುಷಿ ಆಯ್ತಾ ಬೇಜಾರಾಯ್ತಾ? 2 ಟೇಕ್ ಚೆನ್ನಾಗಿ ಮಾಡಿದ್ರು, 3ನೇ ಟೇಕಲ್ಲಿ ಸರಿಯಾಗಿ ಬಾರಿಸಿದ್ರು ನಿಜವಾಗ್ಲೂ. ನೋಡಿ, ನಿಮ್ಗೋಸ್ಕರ ಅವ್ರು ಓಡಿಸ್ಕೋತಾ ಇದಾರೆ ತಾಯಿ ಹತ್ರ. ನಾನ್ ಸಪೋರ್ಟ್
ಮಾಡ್ತಿದ್ದಿಲ್ಲ. ಅವ್ರಿಗೋಸ್ಕರ ನಾನು ಎಷ್ಟೆಲ್ಲ ಸಹಿಸ್ಕೊತಾ ಇದೀನಿ, ನೆಲದ ಮೇಲೆ ಮಲ್ಕೋತಾ ಇದೀನಿ ಅಲ್ವಾ. ಈ ತರ ಕಷ್ಟ. ಅವ್ರಿಗಿಂತ ಪಾಪ ನಾನು. ಅದು ಮನೆ ಬಾಗ್ಲಿಗ್ ಕರ್ಕೊಂಡ್ ಹೋಗಿ ಒಳಗಡೆ ಹೋಗ್ಬೇಕಂದವಾಗ ಆಚೆ ತಳ್ಬಿಡ್ತೀರಲ್ಲ ಸರ್, ಹೆಂಗ್ ಸರ್ ಮನ್ಸ್ ಬರುತ್ತೆ? ಇಲ್ಲ ನಾನು ಅವಾಗ್ಲೇ ಹೇಳಿಲ್ವಾ, ಕತೆ ಹಿಂಗೆ ಹೋಗ್ತಾ ಇದ್ರೆ ಜನಗಳಿಗೆ ಮಜಾ ಬರಲ್ಲ, ಹಿಂಗೆ ಹೋಗ್ಬೇಕು, ಪರವಾಗಿಲ್ಲ. ಆಮೇಲೆ ನನ್ನ ಹೊಗಳ್ತಾರೆ, ಇದ್ರೆ ಇಂಥ ಗಂಡ ಇರ್ಬೇಕು, ಇಂಥ ಗಂಡ ಎಲ್ರಿಗೂ ಜೈತರ ಗಂಡ ಎಲ್ರಿಗೂ ಸಿಗ್ಬೇಕಂತ ಅಂದ್ಕೊಂತಾರೆ ಸೀರಿಯಲ್ ಮುಗಿಯೋದ್ರೊಳಗೆ. ಒಳ್ಳೆ ಟ್ವಿಸ್ಟ್ ಇದೆ, ಡೋಂಟ್ ಮಿಸ್ ಇಟ್. ಒಳ್ಳೆ ಟ್ವಿಸ್ಟ್ ಇದೆ, ಅದನ್ನ ಹೇಳಕ್ಕಾಗಲ್ಲ. ಎಪಿಸೋಡ್ ನೋಡ್ಬೇಕು. ಹೌದು, ಹೋಗ್ತಾ ಹೋಗ್ತಾ ಇನ್ನ ಮಜಾ ಬರುತ್ತೆ, ಇನ್ನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ. ನಮ್ ಸೀರಿಯಲ್ ಸ್ಪೆಷಾಲಿಟಿ ಏನಂದ್ರೆ ಎವ್ರಿ 25 ಎಪಿಸೋಡ್ಗೆ ಟ್ವಿಸ್ಟ್ ಗಳು ಇದ್ದೇ ಇರುತ್ತೆ, ಕತೆ ಚೇಂಜ್ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಒಂದು ರೀಲ್ ಹಾಕಿದ್ವಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ, ಅದು ಹೋಗ್ಲಿಲ್ಲ. ಬಟ್ ಸ್ಟಿಲ್ ಎಲ್ಲ 25 ಎಪಿಸೋಡ್ಗು ಬೇರೆ ಬೇರೆ ಕತೆಗಳ ಟ್ವಿಸ್ಟ್ ಬರ್ತಾನೆ ಇರುತ್ತೆ, ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಅಂಡ್ ಲೈಕ್ ಇವಾಗಿಂದನೇ ಆಕ್ಚುಲ್ ಕತೆ ಸ್ಟಾರ್ಟ್ ಆಗೋದು, ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ. ಕರಿತೀರಾ ಜೈಲಲ್ಲಿದ್ದ ಅವ್ರಿಗೆ ಲಲಿಯು ಅಂತೀರಾ, ಲಲಿತಾ ಅಂತೀರಾ? ಇನ್ನು ಏನು ಕರ್ದೇ ಇಲ್ಲ ನಾನು. ಈಗ ಹೆಂಡ್ತಿ ಅಂದ್ರಲ್ಲ ಆ ತರ. ಇನ್ನ ನಿನ್ನೆ ತಾನೇ ತಾಳಿ ಕಟ್ಟಿರೋದಲ್ವಾ, ಮನೆಗ್ ಬಂದ್ಮೇಲೆ ಇನ್ನ ಜನ ನೋಡ್ಬೇಕು ಏನ್ ಕರಿತೀನಿ, ಏನ್ ಕರಿಬೇಕು ಅಂತ ಅನ್ಕೊಂಡಿದ್ದೀರಾ? ಅವರಿಗೆ ಕ್ಯೂರಿಯಾಸಿಟಿ. ಏನ್ 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 ಕರಿಬಹುದು, ನಿನ್ಗೆ ಹೇಳಿ ಏನಂತ ಇವಾಗ ನನಗೆ ಇದ್ರು, ನಾನ್ ದೊರೆ ಅಂತ ಕರಿತೀನಿ, ನೀವು ಹಂಗೆ ಹೇಳಿ, ನೀವೇನಂತ ಕರಿತೀರಿ? ನಾನು ಲಲ್ಲು ಅಂತ ಕರಿತೀನಿ. ಜನ full shock ಆಗ್ ಹೋಗ್ತಾರೆ. ನಾನ್ ಆತರ ಕರೆದಿದ್ದೇನ ಜನ ಶಾಕ್ ಆಗ್ತಾರೆ ಪಕ್ಕ. So ನಿಮ್ಗೆ ಏನ್ ಆಸೆ ಇದೆ ಅವ್ರು ಏನ್ ಕರಿಬೇಕು? ಅವ್ರು ಏನ್ ಕರೆದ್ರು ನನ್ಗಿಷ್ಟಾನೆ, ಪ್ರೀತಿಯಿಂದ ಏನ್ ಕರೆದ್ರು ನನ್ಗಿಷ್ಟಾನೆ. ಏನೇ ಬಾರೆ ಹೋಗಿ ಅಂತ ಕರಿತೀನಿ. ಆಯ್ತು. ಓಕೆನಾ? ಸೀರಿಯಲ್ ಅಲ್ಲಿ ಹೋಗಿ ಸೀರಿಯಲ್ ಅಲ್ಲ ಕೋರ್ಸ್, ರಿಯಲ್ ಆಗಿ ಹಂಗೆ ಕರಿತಾರೆ. ಪಾಪ ರಿಯಲ್ ಅವ್ರಂಗ್ ಕರೆಯೋದು ಇಲ್ಲ. ನೋಡಿ ಅವ್ರು ಎಷ್ಟು ಮುದ್ದಾಗಿದ್ದಾರೆ, ಪಾಪ ಇನ್ನು ಕಾಲೇಜ್ ಹೋಗ್ತಾರೆ. ಅಯ್ಯೋ, ಒಂದ್ ಇಯರ್ ಆಯ್ತು ಕಾಲೇಜ್ ಮುಗಿಸಿ, ಅದೇನೋ ದೊಡ್ಡ ವಿಷಯ ಅನ್ನೋ ತರ ಹೇಳ್ತಾ ಇದೀರಾ. ನಾವಿಬ್ರಿಗೂ ಅದಕ್ಕೇನೆ ಚಿಕ್ಕ ಏಜು ಅಂತಾನೆ ಲೈಕ್ ಓಕೆ ಮಾಡಿದ್ದು. ಓಕೆ, ಅವ್ರು ಹೇಳ್ತಾ ಇದ್ರು ಹೈಟ್ ನೋಡ್ ಖುಷಿ ಆಯ್ತು ನನ್ಗೆ ಅಂತ. ಹೌದು, ಫಸ್ಟ್ ಟೈಮ್ ನನಗೂ ಅದೇ ಖುಷಿ ಆಗಿದ್ದು. ತುಂಬಾ ಹೈಟ್ ಇದಾರೆ. ಅವ್ರಿಗೆ ಹೈಟ್ ವೈಬ್ಸ್. ಹಳೆ ಸೀರಿಯಲ್ ಎಲ್ಲ ಹೈಟ್ ಅವ್ರ ಹೈಟ್ಗೆ ಬರೋ. ಯೂಶಲಿ ನಾನು ಹಗ್ ಮಾಡ್ಬೇಕಾದ್ರೆ ಗಂಡಂದಿರಿಗೆ ಇಲ್ಲಿಗೆ ಬರ್ಬೇಕು ತಲೆ, ಸೊ ಅವಾಗ ಸ್ಟೂಲು ಅಥವಾ ಏನಾದ್ರು ಹಾಕಿ ಇದ್ ಮಾಡ್ತಾ ಇದ್ರು. ಆದ್ರೆ ಇವ್ರು ಹಂಗಿಲ್ವಲ್ಲ, ಅದೇ ಖುಷಿ ನನಗೆ. ಬಾಯ್.